ವಿದ್ಯಾರ್ಥಿನಿಯರೇ, ನಾನು ಪ್ರವೀಣ್ ಕುಮಾರ್ ಸಂಸುದ್ದಿ, ಸಮಾಜಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬೈಲಹೊಂಗಲ. ಈಗ ನಾವು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುವಂತಹ BA ಪ್ರಥಮ ಸೆಮಿಸ್ಟರ್ ಸಮಾಜಶಾಸ್ತ್ರ ವಿಷಯದ 3ನೇ ಘಟಕ ಸಾಮಾಜೀಕರಣ ಮತ್ತು ಸಂಸ್ಕೃತಿ ಎಂಬ ಅಧ್ಯಾಯದಲ್ಲಿ ಬರುವಂತಹ 5ನೇ ಅವಧಿಯನ್ನು ಇಲ್ಲಿ ಬರುವಂತಹ ಸಂಸ್ಕೃತಿ, ಅರ್ಥ, ವ್ಯಾಖ್ಯೆ ಹಾಗೂ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾವೆಲ್ಲ ಸಂಸ್ಕೃತಿ ಅಂದರೆ ಏನು ಅನ್ನುವಂತಹ ವಿಚಾರದ ಬಗ್ಗೆ ವಿಚಾರ ಮಾಡ್ತಾ ಹೋದ್ರೆ ಬಹುಶಃ ಈ ಸಂಸ್ಕೃತಿ ಅನ್ನುವಂತಹ ಪದವನ್ನು ಬಹಳಷ್ಟು ಹಿಂದಿನಿಂದ, ಅಂದರೆ ಈಗ ಇತ್ತೀಚೆಗೆ ಸಮಾಜಶಾಸ್ತ್ರದಲ್ಲಿ ಅದನ್ನು ಬಳಸ್ತಾ ಇದ್ದಾರೆ. ಬಟ್ ಸಮಾಜಶಾಸ್ತ್ರ ಬರುವುದಕ್ಕಿಂತ ಮುಂಚೆನೇ ಅದು ವಿವಿಧ ಶಾಸ್ತ್ರಗಳಲ್ಲಿ, ಅಂದರೆ ಸಾಮಾಜಿಕ ಮನೋವಿಜ್ಞಾನಗಳಲ್ಲಿ, ರಾಜ್ಯಶಾಸ್ತ್ರ ವಿಷಯಗಳಲ್ಲಿ, ಅರ್ಥಶಾಸ್ತ್ರಗಳಲ್ಲಿ ಮತ್ತು ವಿವಿಧ ಅಧ್ಯಯನಗಳಲ್ಲಿ ಈ ಕಲ್ಚರ್ ಅಥವಾ ಸಂಸ್ಕೃತಿ ಅನ್ನುವಂತಹ ಪದವನ್ನು ಬಳಕೆ ಮಾಡಿದ್ದ ಉಂಟು. ಅದರಲ್ಲಿಯೂ ಕೂಡ ಇದು ಮಾನವಶಾಸ್ತ್ರದಲ್ಲಂತೂ ಒಂದು ಕೇಂದ್ರವಾದಂತಹ ಪರಿಕಲ್ಪನೆಯಾಗಿದೆ ಅಂತ ಹೇಳ್ಬೋದು. ಹಾಗೆಯೇ ಇತ್ತೀಚೆಗೆ ಇದು ಸಮಾಜಶಾಸ್ತ್ರದ ಒಂದು ಮೂಲಭೂತ ಪರಿಕಲ್ಪನೆಯಾಗಿಯೂ ಇದೆ ಅಂತಕ್ಕಂಥದ್ದು. ಇಡೀ ಮಾನವ ಸಮಾಜದ ಉದ್ದಗಲಕ್ಕೂ ಕಂಡುಬರುವಂತಹ ವೈವಿಧ್ಯತೆಯನ್ನು ತಿಳಿದುಕೊಳ್ಳಲಿಕ್ಕೆ ಈ ಸಂಸ್ಕೃತಿ ಎನ್ನುವಂಥದ್ದು ಬಹಳಷ್ಟು ಸಹಾಯಕವಾಗಿದೆ ಅಂತ ನಾವು ಹೇಳ್ಬೋದು. ಹಾಗೆ ಆದ್ರೆ ಏನಾಗ್ತದೆ ಅಂತಂದ್ರೆ ಜನಸಾಮಾನ್ಯರು ಏನು ಮಾಡ್ತಾರಪ್ಪ ಅಂದರೆ ಸಂಸ್ಕೃತಿಯನ್ನು ತಮ್ಮ ಮನಸ್ಸಿಗೆ ಬಂದಂಥ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು ಹಿಂದೆ. ಆದರೆ ಇತ್ತೀಚೆಗೆ ಅದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಅಥವಾ ಒಂದು ಮೂಲಭೂತವಾಗಿರ್ತಕ್ಕಂತಹ ತನ್ನದೇ ಆಗಿರುವಂತಹ ಒಂದು ಇತಿಹಾಸ ಮತ್ತು ಅರ್ಥಗರ್ಭಿತವಾಗಿರ್ತಕ್ಕಂತಹ ವಿಚಾರಗಳನ್ನು ಹೊಂದಿರುವಂತಹ ಸಂಸ್ಕೃತಿಯನ್ನು ಸಮಾಜಶಾಸ್ತ್ರಜ್ಞರು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಅಂತಕ್ಕಂಥದ್ದು. ಬಹುಶಃ ಕಲ್ಚರ್ ಅನ್ನುವಂತಹ ಒಂದು ಇಂಗ್ಲೀಷ್ ಪದ ಮೂಲತಃ ಲ್ಯಾಟಿನ್ ಭಾಷೆಯ ಕಲ್ಚರ ಅನ್ನುವಂತಹ ಪದದಿಂದ ಬಂದಿದೆ ಅಂತ ಹೇಳ್ಬೋದು ನಾವು. ಈ ಕಲ್ಚರ ಎನ್ನುವಂತಹ ಪದ ಮಧ್ಯಕಾಲೀನ ಸಮಯದಲ್ಲಿ ಬಳಕೆಯಾಗಲ್ಪಟ್ಟಿರತಕ್ಕಂಥದ್ದು. ಹಾಗಾದರೆ ಕಲ್ಚರ ಅಂತಂದ್ರೆ ಹಿಂದೆ ಕೃಷಿಗೆ ಒಳಪಟ್ಟಂತಹ ಭೂಮಿಯನ್ನು ಅಲ್ಲಿ ಬಿತ್ತಲಿಕ್ಕೆ ಅಥವಾ ಬೆಳೆಯಲಿಕ್ಕೆ ಮತ್ತು ಒಂದು ಕೃಷಿಗೆ ಒಳಪಡಿಸುವಂತಹ ತುಂಡು ಭೂಮಿಯನ್ನು ಸೂಚಿಸಲಿಕ್ಕಾಗಿ ಕಲ್ಚರ ಅನ್ನುವಂತಹ ಪದವನ್ನು ಬಳಸ್ತಾ ಇದ್ರು ಅಂತಕ್ಕಂಥದ್ದು. ಇಟ್ ಮೀನ್ಸ್ ಟು ಕಲ್ಟಿವೇಷನ್ ಆರ್ ಟು ಗ್ರೋವಿಂಗ್ ಅನ್ನುವಂತಹ ಪದವನ್ನು ಬಳಕೆ ಮಾಡ್ತಾಯಿದ್ರು ಅಂತಕ್ಕಂಥದ್ದು. ಹಾಗಾಗಿ ಲ್ಯಾಟಿನ್ ಭಾಷೆಯ ಕಲ್ಚರ ಅನ್ನುವಂಥ ಪದ ಇಂಗ್ಲೀಷ್ನಲ್ಲಿ ಕಲ್ಚರ್ ಆಗಿ, ಕನ್ನಡದಲ್ಲಿ ಸಂಸ್ಕೃತಿಯಾಗಿ ಬಳಕೆಯಾಗಲ್ಪಟ್ಟಿದೆ ಅಂತಕ್ಕಂಥದ್ದು. ಹಾಗಾಗಿ 1974ರ ನಂತರದಲ್ಲಿ ಬೈರ್ಸ್ಟಡ್ ಅನ್ನುವಂತಹವರು ತಮ್ಮ ಸಮಾಜಶಾಸ್ತ್ರದಲ್ಲಿ ಕೃತಿಯಲ್ಲಿ ಸಂಸ್ಕೃತಿ ಎಂಬ ಪದವನ್ನು ಸಮೂಹ ಜೀವನದ ಒಂದು ಸಾಧನೆಯನ್ನು, ಒಟ್ಟಾರೆಯಾಗಿರುವಂತಹ ಸಾಧನೆಯನ್ನು ಪ್ರತಿಬಿಂಬಿಸಲಿಕ್ಕಾಗಿ ಬಳಸಿದಾರ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ. ಹಾಗೆ ಇದು ಜನರ ಒಂದು ಗುಣ ಮತ್ತು ವರ್ತನಾ ಮಾದರಿ, ಭಾಷಾ ಶೈಲಿ ಹಾಗೂ ಮುಂತಾದ ವಿಚಾರಗಳನ್ನು ಸೂಚಿಸಲಿಕ್ಕಾಗಿ ಮತ್ತು ವ್ಯಕ್ತಿವಾಚಕವಾಗಿ ಸೂಚಿಸಲಿಕ್ಕಾಗಿ ಅಥವಾ ಗುಣವಾಚಕ ಪದವನ್ನಾಗಿ ಸೂಚಿಸಲಿಕ್ಕಾಗಿ ಬಳಸಿದಾರ ಅಂತಕ್ಕಂಥದ್ದು. ಕೆಲವು ಸಾರಿ ಈ ಕಲ್ಚರ್ ಅಥವಾ ಸಂಸ್ಕೃತಿ ಅನ್ನುವಂತಹ ಪದ ವ್ಯಕ್ತಿ ಹೊಂದಿರುವಂತಹ ಭೌತಿಕ ಸಾಧನವನ್ನೂ ಸೂಚಿಸಲು ಕೂಡ ಬಳಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅನ್ನುವಂಥದ್ದು. ಹಿಂದೆ ಬ್ಲಡ್ ಕಲ್ಚರ್, ಸೈನಿಕ್ ಕಲ್ಚರ್, ಎಕನಾಮಿಕ್ ಕಲ್ಚರ್ ಅನ್ನುವಂತಹ ಪದಗಳಲ್ಲಿಯೂ ಕೂಡ ಇದನ್ನು ಹಲವಾರು ವಿದ್ವಾಂಸರು ಬಳಸಿರ್ತಕ್ಕಂಥದ್ದು. ಹಾಗಾದರೆ ಇದಕ್ಕೆ ತನ್ನದೇ ಆಗಿರುವಂತಹ ಹಲವಾರು ಸಮಾಜಶಾಸ್ತ್ರಜ್ಞರು ವಿಭಿನ್ನವಾದಂತಹ ವ್ಯಾಖ್ಯಾನಗಳನ್ನು ಅದರಲ್ಲಿ ಬಹಳಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂತಹ ಒಂದು ವ್ಯಾಖ್ಯಾನವನ್ನು ಕೊಟ್ಟಿರ್ತಕ್ಕಂಥವರು ಎಡ್ವರ್ಡ್ ಬಿ ಟೈಲರ್ ಅಂತಕ್ಕಂಥವ್ರು 1871ರಲ್ಲಿ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂತ. ಕಲ್ಚರ್ ಈಸ್ ದ್ಯಾಟ್ ಕಾಂಪ್ಲೆಕ್ಸ್ ಹೋಲ್ ವಿಚ್ ಇನ್ಕ್ಲೂಡ್ಸ್ ನಾಲೆಜ್, ಬಿಲೀಫ್, ಆರ್ಟ್ಸ್, ಮಾರಲ್ಸ್, ಲಾಸ್, ಕಸ್ಟಮ್ಸ್ ಆ್ಯಂಡ್ ಎನಿ ಅದರ್ ಕೆಪಬಿಲಿಟೀಸ್ ಆ್ಯಂಡ್ ಹ್ಯಾಬಿಟ್ಸ್ ಅಕ್ವೈರ್ಡ್ ಬೈ ಮ್ಯಾನ್ ಆ್ಯಸ್ ಅ ಮೆಂಬರ್ ಆಫ್ ಸೊಸೈಟಿ ಅಂತ. ಅಂದ್ರೆ ಒಬ್ಬ ಮನುಷ್ಯ
ತಾನು ತನ್ನ ಸಮಾಜದ ಸದಸ್ಯನಾಗಿ ಪಡೆದುಕೊಂಡಿರ್ತಕ್ಕಂತಹ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಅಂದರೆ ಜ್ಞಾನ, ನಂಬಿಕೆ, ಕಲೆ, ನೈತಿಕ ನಿಯಮಗಳು, ಕಾನೂನುಗಳನ್ನು, ರೂಢಿಗಳನ್ನು ಮತ್ತು ಇನ್ನಿತರೆ ನೈತಿಕ ನಿಯಮಗಳನ್ನು ಹೊಂದುವಂತಹ ಅಥವಾ ಪಡೆದುಕೊಳ್ಳುವಂತಹ ಒಂದು ಸಂಕೀರ್ಣವಾಗಿರತಕ್ಕಂತಹ ಒಂದು ಒಟ್ಟಾರೆಯಾಗಿರುವಂತಹ ಸಮಷ್ಟಿಗೆ ಸಂಸ್ಕೃತಿ ಅನ್ನುವಂತಹ ಪದವನ್ನು ಅವರು ಬಳಕೆ ಮಾಡಿದ್ದುಂಟು. ಅದೇ ರೀತಿಯಾಗಿ ಇನ್ನೋರ್ವ ಸಮಾಜಶಾಸ್ತ್ರಜ್ಞರಾಗಿರುವಂತಹ ಬಿ ಮ್ಯಾಲಿನೋವ್ಸ್ಕಿ ಅನ್ನೋರು ಕೂಡ ಕಲ್ಚರ್ ಇಸ್ ದ ಹ್ಯಾಂಡಿ ವರ್ಕ್ ಆಫ್ ಮ್ಯಾನ್ ಆ್ಯಂಡ್ ದ ಮೀಡಿಯಮ್ ಥ್ರೂ ವಿಚ್ ಹಿ ಅಚೀವ್ಸ್ ಹೀಸ್ ಎಂಡ್ಸ್. ಅಂದರೆ ಸಂಸ್ಕೃತಿಯು ಮಾನವರೆಲ್ಲರ ಒಟ್ಟಾರೆ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು. ಸಂಸ್ಕೃತಿ ಎಂಬುದನ್ನು ಮಾನವರೆಲ್ಲರೂ ಒಟ್ಟಾಗಿ ಸೃಷ್ಟಿಸಿದ್ದು, ಇದು ಮಾನವನ ಸಾಧನೆಯ ಫಲಶ್ರುತಿಯಾಗಿದೆ ಮತ್ತು ಈ ಮಾಧ್ಯಮದ ಮೂಲಕವೇ ಅವರು ತಮ್ಮ ಗುರಿ ಸಾಧಿಸುತ್ತಾರೆ ಅನ್ನುವಂತಹ ವಿಚಾರವನ್ನು ಬರೀತಾರೆ ಅಂತಕ್ಕಂಥದ್ದು. ಮನುಷ್ಯ ತನ್ನ ಜೀವನದ ವಿವಿಧ ಸಾಧನೆಗಳನ್ನು ಮಾಡಬೇಕಾದ್ರೆ ಆತ ಬಳಸಿಕೊಂಡಿರುವಂತಹ ಎಲ್ಲ ಸಾಧನೆಗಳನ್ನು ಅಥವಾ ಆತ ನಿರ್ಮಿಸಿಕೊಂಡಿರುವಂತಹ ಎಲ್ಲ ರೀತಿಯಾಗಿರ್ತಕ್ಕಂತಹ ಸಾಧನಗಳನ್ನು ಸಂಸ್ಕೃತಿ ಅಂತ ಕರೀತಾರೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೋಬೇಕಾಗ್ತದೆ. ಒಟ್ಟಾರೆಯಾಗಿ ಬಹಳಷ್ಟು ಜನ ವಿವಿಧ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ಇನ್ನೋರ್ವ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಬೈರ್ಸ್ಟಡ್ ಅಂತಕ್ಕಂಥವರು ತಮ್ಮ ದ ಸೋಷಿಯಲ್ ಆರ್ಡರ್ ಅನ್ನುವಂತಹ ಪುಸ್ತಕದಲ್ಲಿ ಕಲ್ಚರ್ ಈಸ್ ದ ಕಾಂಪ್ಲೆಕ್ಸ್ ಹೋಲ್ ದಟ್ ಕನ್ಸಿಸ್ಟ್ಸ್ ಆಫ್ ಆಲ್ ದ ವೇಸ್ ವಿ ಥಿಂಕ್ ಆ್ಯಂಡ್ ಡೂ ಆ್ಯಂಡ್ ಎವ್ರಿಥಿಂಗ್ ವಿ ಹ್ಯಾವ್ ಆ್ಯಸ್ ಅ ಮೆಂಬರ್ ಆಫ್ ಸೊಸೈಟಿ ಅಂತ. ಅಂದರೆ ನಾವು ಆಲೋಚಿಸುವ ಮತ್ತು ಕಾರ್ಯನಿರತವಾಗುವಂತಹ ಎಲ್ಲ ವಿಧಾನಗಳು ಮತ್ತು ಸಮಾಜದ ಸದಸ್ಯರಾಗಿ ನಾವು ಹೊಂದಿರುವಂತಹ ಅಥವಾ ಪಡೆದಿರುವಂತಹ ಎಲ್ಲ ಅಂಶಗಳ ಒಂದು ಸಂಕೀರ್ಣವಾಗಿರುವಂತಹ ಸಮಷ್ಟಿಗೆ ಸಂಸ್ಕೃತಿ ಅನ್ನುವಂತಹ ಪದವನ್ನು ಬಳಕೆ ಮಾಡಿದ್ದು ಉಂಟು. ಹಾಗಾಗಿ ನಾವು ಈ ಎಲ್ಲ ವ್ಯಾಖ್ಯಾನಗಳನ್ನು ನಾವು ನೋಡಿದಾಗ ಏನಾಗ್ತದಪ್ಪ ಅಂತಂದ್ರೆ ಅದರಲ್ಲೂ ಬಹಳಷ್ಟು ಜನಪ್ರಿಯವಾಗಿರ್ತಕ್ಕಂತಹ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಜನಪ್ರಿಯವಾದಂಥ ವ್ಯಾಖ್ಯಾನ ಯಾವುದಪ್ಪ ಅಂದ್ರೆ ಇ ವಿ ಟೇಲರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಎಲ್ಲ ವ್ಯಾಖ್ಯಾನಗಳನ್ನು ನಾವು ನೋಡಿದಾಗ ಇದು ಸಂಸ್ಕೃತಿ ಅಂತಕ್ಕಂತಹ ವಿಚಾರ ಏನಾಗ್ತದಪ್ಪ ಅಂದ್ರೆ ಅದು ಮಾನವ ನಿರ್ಮಿತವಾಗಿರ್ತಕ್ಕಂಥದ್ದು, ಮನುಷ್ಯ ಕಲಿತಿರುವಂತಹದ್ದು ಮತ್ತು ಇದು ಒಂದು ಸಾಮಾಜಿಕವಾಗಿರ್ತಕ್ಕಂತಹ ಪರಂಪರೆ ಅಥವಾ ಬಳುವಳಿಯಿಂದ ಬಂದಿರತಕ್ಕಂಥದ್ದು. ಹಾಗೂ ಮಾನವ ತನ್ನ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಅಥವಾ ತನ್ನ ಗುರಿಯನ್ನು ಸಾಧಿಸಲಿಕ್ಕೆ ತಾನು ನಿರ್ಮಿಸಿಕೊಂಡಿರ್ತಕ್ಕಂಥ ಒಟ್ಟಾರೆ ಒಂದು ವ್ಯವಸ್ಥೆಗೆ ಸಂಸ್ಕೃತಿ ಅನ್ನುವಂತಹದ್ದು ಕರೀತಾರ ಅಂತಕ್ಕಂಥ ವಿಚಾರವನ್ನು ನಾವು ಅರ್ಥೈಸ್ಕೊಳ್ಬಹುದಾಗಿದೆ ಅಂತಕ್ಕಂಥದ್ದು. ಸೊ ಕೊನೆಯದಾಗಿ ಇದರದ ಅರ್ಥ ಏನಪ್ಪ ಅಂತಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಕಲ್ಚರ್ ಅಂತಂದರೆ ಕಲ್ಚರ್ ರೆಫರ್ಸ್ ಟು ದ ವೇ ಆಫ್ ಲೈಫ್ of a group of people. It includes their beliefs, customs, traditions, language, arts, morals, laws and habits learned and shared from one generation to another. ಸೊ ಬಹಳ ಒಂದು ಅರ್ಥಗರ್ಭಿತವಾಗಿರತಕ್ಕಂತಹ ವಿಚಾರ ಅಂತಕ್ಕಂಥದ್ದು. ಸೊ ಇದು ಏನಪ್ಪ ಅಂತಂದ್ರೆ ಇದು ಮಾನವನ ಜೀವನಕ್ಕೆ ಅವಶ್ಯಕವಾಗಿರ್ತಕ್ಕಂಥದ್ದು. ಇಟ್ಸ್ ಅ ವೇ ಆಫ್ ಲೈಫ್, ಮನುಷ್ಯನ ಜೀವನ ಸಾಗಿಸಲಿಕ್ಕೆ ಬೇಕಾಗಿರುವಂಥದ್ದು ಅಂತ. ಮನುಷ್ಯ ತನ್ನ ಗುರಿಯನ್ನು ಅಥವಾ ತನ್ನ ಗುರಿಗಳನ್ನು ಸಾಗಿಸಿಕೊಳ್ಳಲಿಕ್ಕೆ ಅಥವಾ ಸಾಧಿಸಿಕೊಳ್ಳಲಿಕ್ಕೆ ಬಳಸಿಕೊಂಡಿರುವಂತಹ ಎಲ್ಲ ವಿಚಾರಗಳು, ಅಂದರೆ ಅದು ನಂಬಿಕೆಗಳಾಗಿರ್ಬೋದು ಅಥವಾ ಪದ್ಧತಿಗಳಾಗಿರ್ಬೋದು, ರೂಢಿಗಳಾಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು ಮತ್ತು ಭಾಷೆ ಆಗಿರ್ಬೋದು, ನಿಯಮಗಳಾಗಿರ್ಬೋದು, ನೈತಿಕ ನಿಯಮಗಳಾಗಿರ್ಬೋದು, ಕಾನೂನುಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ಮನುಷ್ಯ ತನ್ನವರೊಂದಿಗೆ ಅಥವಾ ತನ್ನ ಸಮೂಹದೊಂದಿಗೆ ಅಥವಾ ತನ್ನ ಸಮಾಜದೊಂದಿಗೆ ಹಂಚಿಕೊಂಡಿರ್ತಾನೆ ಮತ್ತು ಅದನ್ನು ಅವರಿಂದ ಕಲ್ತ್ಕೊಂಡಿರ್ತಾನೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ತನ್ನ ಸಮಾಜ ಸಂಸ್ಕೃತಿಯನ್ನು ತಾನು ಕಲ್ತ್ಕೊಂಡಿರ್ತಕ್ಕಂಥ ವಿಚಾರಗಳನ್ನು ಆತ ಮತ್ತೊಂದು ಜನ್ರೇಷನ್ ತನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸಲ್ಪಟ್ಟಿರ್ತಾನೆ ಅಂತಕ್ಕಂಥ ವಿಚಾರವನ್ನು ದ ಮೀನಿಂಗ್ ಆಫ್ ಲೈಫ್ ಅನ್ನುವಂಥ ವಿಚಾರದಲ್ಲಿ ನಾವು ತಿಳ್ಕೊತೀವಿ ಅಂತಕ್ಕಂಥದ್ದು. ಇನ್ನು ಮುಂದೆ ಸಂಸ್ಕೃತಿಯ ವಿವಿಧ ಲಕ್ಷಣಗಳನ್ನು ನಾವು ನೋಡೋದಾದ್ರೆ ಹಂಗಾರೆ ಸಂಸ್ಕೃತಿ ವಾಟ್ ಆರ್ ದ ಫೀಚರ್ಸ್ ಆಫ್ ಕಲ್ಚರ್ ಅಂತ ಅನ್ನೋದಾದ್ರೆ ಇಟ್ ಇಸ್ ಫಸ್ಟ್ ಒನ್ ಈಸ್ ದ ಲರ್ನ್ಡ್ ಬಿಹೇವಿಯರ್. ಕಲ್ಚರ್ ಇಸ್ ದ ಲರ್ನ್ಡ್ ಬಿಹೇವಿಯರ್. ಅಂದ್ರೆ ಸಂಸ್ಕೃತಿಯು ಒಂದು ಕಲಿತ ವರ್ತನೆಯಾಗಿದೆ ಅಂತಕ್ಕಂಥದ್ದು. ಕಲ್ಚರ್ ಈಸ್ ನಾಟ್ ಇನ್ಬಾರ್ನ್, ಇಟ್ ಈಸ್ ಲರ್ನ್ಡ್ ಥ್ರೂ ಸೋಷಿಯಲೈಸೇಷನ್. ಅಂತಂದ್ರೆ ಸಂಸ್ಕೃತಿ ಅಂತಕ್ಕಂಥದ್ದು ಹುಟ್ಟಿನಿಂದ ಬಂದಿರತಕ್ಕಂಥದ್ದಲ್ಲ. ಹುಟ್ಟಿನಿಂದ ಮನುಷ್ಯ ಏನೇನು ಕಲಿತಾ ಬರ್ತಾ ಇದ್ದಾನೋ ಈ ಸಾಮಾಜೀಕರಣ ಅನ್ನುವಂತಹ ಸಾಮಾಜೀಕರಣದ ಮೂಲಕ ಮನುಷ್ಯ ತಾನು ತನ್ನ ಜೀವನದ ಗುರಿಗಳನ್ನು ಸಾಧಿಸಲಿಕ್ಕೆ ಏನೆಲ್ಲ ಕಲ್ತ್ಕೊಂಡು ಬಂದಿದ್ದಾನೋ ಅಂತಹ ತಾನು ಬದುಕಲಿಕ್ಕೆ ತನ್ನ ಜೀವನಕ್ಕೆ ಅವಶ್ಯಕವಾಗಿರುವುದನ್ನು ಏನೇನು ಕಲ್ತಿದ್ದಾನೋ ಅದೆಲ್ಲವೂ ಕೂಡ ಕಲಿತಂತಹ ವರ್ತನೆಯು ಕೂಡ ಏನಂತ ಕರೀತಾರೆ, ಅದು ಸಂಸ್ಕೃತಿ ಅಂತ ಕರೀತಾರೆ ಅಂತಕ್ಕಂಥದ್ದು. ಹಾಗಾಗಿ
ಸಂಸ್ಕೃತಿ ಎನ್ನುವುದು ಅದೊಂದು ಕಲಿತ ವರ್ತನೆಯಾಗಿದೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಕಲ್ಚರ್ ಈಸ್ ಸೋಷಿಯಲ್ ಆ್ಯಂಡ್ ಶೇರ್ಡ್ ಅಂತಂದರೆ, ಕಲ್ಚರ್ ಈಸ್ ಶೇರ್ಡ್ ಅಮಾಂಗ್ ಮೆಂಬರ್ಸ್ ಆಫ್ ಸೊಸೈಟಿ ಆರ್ ಗ್ರೂಪ್. ಸೊ ಇದು ಸಂಸ್ಕೃತಿಯು ಕಲಿಕೆಯಿಂದ ಬರ್ತಕ್ಕಂಥದ್ದು. ಜೊತೆಗೆ ಇದು ಹೆಂಗೆ ಕಲಿತೀವಿ ಅಂದರೆ, ಇದನ್ನು ಸಂಸ್ಕೃತಿಯು ಸಾಮಾಜಿಕವಾಗಿದ್ದು ಅಂತ ಮತ್ತು ಸಮಾಜದಿಂದ ಹಂಚಿಕೊಳ್ಳಲ್ಪಟ್ಟಿರ್ತಕ್ಕಂಥದ್ದು ಅಂತ. ಸಮಾಜ ಹಂಚಿಕೊಂಡ್ರೆ ಸಮಾಜದ ಸದಸ್ಯರಾಗಿರ್ತಕ್ಕಂತಹ ಮನುಷ್ಯರು ಅಥವಾ ವ್ಯಕ್ತಿಗಳು ತಮ್ಮ ಅನುಭವಗಳನ್ನು ಅಥವಾ ತಮ್ಮ ಜ್ಞಾನವನ್ನು ಅಥವಾ ತಮ್ಮ ನಂಬಿಕೆಗಳನ್ನು ತಮ್ಮ ಸಮೂಹದಲ್ಲಿ, ತಮ್ಮ ಸಮಾಜದಲ್ಲಿ, ತಮ್ಮ ಸಮುದಾಯದಲ್ಲಿ ಹಂಚ್ಕೊಂಡಿರ್ತಾರೆ ಮತ್ತು ಅದನ್ನು ಬೇರೆಯವರು ನೋಡಿ ತಿಳ್ಕೊಂಡು ಕಲ್ತ್ಕೊಂಡಿರ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಇದು ಕಲ್ಚರ್ ಅಂತಕ್ಕಂತಹ ಒಂದು ಸಂಸ್ಕೃತಿ ಅನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ತನ್ನಿಂದ ಬಂದಿರತಕ್ಕಂಥದ್ದಲ್ಲ, ಅದು ಸಮೂಹದಿಂದ, ಸಮಾಜದಿಂದ ಆ ವ್ಯಕ್ತಿ ಕಲ್ತ್ಕೊಂಡಿದ್ದಾನೆ ಅಂತಕ್ಕಂಥದ್ದು. ಇದು ಒಬ್ಬ ವ್ಯಕ್ತಿಯ ಬದುಕಿಗೆ ಮಾತ್ರ ಸಂಬಂಧಪಟ್ಟಿರತಕ್ಕಂಥದ್ದಲ್ಲ, ಇದು ಇಡೀ ಸಮಾಜದ ಸದಸ್ಯರೆಲ್ಲರೂ ಕೂಡ ಈ ಸಂಸ್ಕೃತಿಯನ್ನು ಹಂಚ್ಕೊಂಡಿರ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಇಡೀ ಸಮಾಜದ ಒಟ್ಟಾರೆ ಒಂದು ಆಶೋತ್ತರಗಳನ್ನು ಈ ಸಂಸ್ಕೃತಿಯು ಪ್ರತಿನಿಧಿಸ್ತದೆ ಅಂತಕ್ಕಂಥದ್ದು ನಾವು ತಿಳ್ಕೊಬೋದಾಗಿದೆ. ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ, ಕಲ್ಚರ್ ಈಸ್ ಟ್ರಾನ್ಸ್ಮಿಟೆಡ್, ಇಟ್ ಈಸ್ ಪಾಸ್ಡ್ ಫ್ರಾಮ್ ಜನ್ರೇಷನ್ ಟು ಜನ್ರೇಷನ್ ಥ್ರೂ ಲ್ಯಾಂಗ್ವೇಜ್, ಎಜುಕೇಷನ್ ಆ್ಯಂಡ್ ಟ್ರೆಡಿಷನ್ ಅಂತಂದರೆ, ಸಂಸ್ಕೃತಿಯು ಏನಾಗ್ಯದಪ್ಪ ಅಂತಂದ್ರೆ ವರ್ಗಾವಣೆಗೊಳ್ಳಲ್ಪಟ್ಟಿರ್ತಕ್ಕಂಥದ್ದು ಅಂತ. ಟ್ರಾನ್ಸ್ಮಿಟೆಡ್ ಮೀನ್ಸ್ ವರ್ಗಾವಣೆಗೊಳ್ಳಲ್ಪಟ್ಟಿದೆ ಅಂತ. ಸಂಸ್ಕೃತಿಯು ಮೋಸ್ಟ್ಲಿ ನಾವು ಅಂದ್ಕೋತೀವಿ ಇದನ್ನು ನಾವು ಅನುವಂಶಿಕವಾಗಿ ಪಡ್ಕೊಂಡಿಲ್ಲ ಅಂತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಇದು ಹೆಂಗೆ ಬಂದದಪ್ಪ ಅಂತಂದ್ರೆ ನಮ್ಮ ಹಿಂದಿನಿಂದ ಬಂದಿರತಕ್ಕಂಥದ್ದು ಅಥವಾ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಅಂತ. ಸಾಕಷ್ಟು ಜನ ಅಥವಾ ಹಿಂದಿನ ಒಂದು ಜನ ಏನಿದಾರೋ, ನಮ್ಮ ಹಿರಿಯರು ಏನಿದಾರೋ, ಅವ್ರು ಬಿಟ್ಟಿರ್ತಕ್ಕಂತಹ ಭಾಷೆ ಆಗಿರ್ಬೋದು, ಅವ್ರು ಕಲ್ತಿರ್ತಕ್ಕಂತಹ ಒಂದು ಪದ್ಧತಿಗಳು, ರೂಢಿಗಳು, ಸಂಪ್ರದಾಯಗಳು ಇವತ್ತಿಗೂ ನಾವು ಆಚರಣೆ ಮಾಡ್ತಾ ಬರ್ತಾಯಿದ್ದೀವಿ. ಉದಾಹರಣೆಗೆ ಅದು ದೀಪಾವಳಿ ಆಗಿರ್ಬೋದು, ಅಥವಾ ಮತ್ತೊಂದು ಗಣಪತಿ ಹಬ್ಬ ಆಗಿರ್ಬೋದು, ಅಥವಾ ದಸರಾ ಹಬ್ಬ ಆಗಿರ್ಬೋದು. ಇಂತಹ ಹಬ್ಬಗಳು ಆಗಿರ್ಬೋದು, ಅಥವಾ ವಿವಿಧ ರೀತಿಯಾಗಿರ್ತಕ್ಕಂತಹ ಸಂಪ್ರದಾಯಗಳಾಗಿರ್ಬೋದು, ಅಥವಾ ಉಡುಗೆ ತೊಡುಗೆಗಳಾಗಿರ್ಬೋದು, ಅಥವಾ ಇವತ್ತಿನ ಒಂದು ಆಹಾರ ಪದ್ಧತಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಹಿಂದಿನಿಂದ ಅನುಸರಿಸಿಕೊಂಡು ಬಂದಿರತಕ್ಕಂತಹ ವಿಚಾರಗಳನ್ನು ಅಥವಾ ಹಿಂದಿನಿಂದ ಅನುಸರಿಸಿಕೊಂಡು ಅನುಭವಿಸಿಕೊಂಡು ಹಂಚಿಕೊಳ್ಳಲ್ಪಟ್ಟಂತಹ ಒಂದು ಮನುಷ್ಯನಿಗೆ ಅವಶ್ಯಕವಾಗಿರ್ತಕ್ಕಂಥ ಅವುಗಳನ್ನು ಹಂಚ್ಕೊಂಡಿರ್ತಕ್ಕಂಥವನ್ನ ಸಮಾಜದಿಂದ ನಾವೇನು ಮಾಡ್ಕೊಂಡಿದ್ವಿ ಅಂದರೆ ಮುಂದುವರ್ಸ್ಕೊಂಡು ಬಂದಿದ್ವಿ. ನಾವು ಅಷ್ಟೇ ಇವತ್ತು ನಾವೇನು ಬಳಸ್ತಾ ಇದ್ದೀವಲ್ಲ ನಮ್ಮ ಜೀವನಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಅವನು ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂತ ನಮ್ಮ ಮುಂದಿನ ಪೀಳಿಗೆಗೆ ಹಂಚ್ತೀವಿ, ಶೇರ್ ಮಾಡ್ತೀವಿ, ಸೊ ಟ್ರಾನ್ಸ್ಫರ್ ಮಾಡ್ತೀವಿ ಅಂತಕ್ಕಂಥದ್ದು. ಹಾಗಾಗಿ ಕಲ್ಚರ್ ಅಂತಕ್ಕಂಥದ್ದು ಅಥವಾ ಸಂಸ್ಕೃತಿ ಎನ್ನುವಂತಹದ್ದು ಇಟ್ ಈಸ್ ಅ ಟ್ರಾನ್ಸ್ಮಿಟೆಡ್ ಅಂತ. ಸೊ ಇದು ವರ್ಗಾವಣೆಗೊಳ್ಳಲ್ಪಟ್ಟಿದೆ ಅಂತಕ್ಕಂಥದ್ದು ಅಥವಾ ವರ್ಗಾವಣೆಗೆ ಹೊಂದುವಂತಹದ್ದು ಅನ್ನುವಂತಹ ವಿಚಾರವನ್ನು ನಾವೇನು ಮಾಡ್ತೀವಿ ತಿಳ್ಕೊಬೇಕಾಗ್ತದೆ ಅಂತಕ್ಕಂಥದ್ದು. ಹಾಗೆ ಸಂಸ್ಕೃತಿಯು ಇಟ್ ಈಸ್ ಆ್ಯನ್ ಅಡ್ಯಾಪ್ಟಿವ್ ಅಂತ. ಕಲ್ಚರ್ ಈಸ್ ಆ್ಯನ್ ಅಡ್ಯಾಪ್ಟಿವ್ ಅಂತ. ಕಲ್ಚರ್ ಚೇಂಜಸ್ ವಿತ್ ಟೈಮ್ ಆ್ಯಂಡ್ ಸರ್ಕಮ್ಸ್ಟಾನ್ಸಸ್, ಇಟ್ ಈಸ್ ನಾಟ್ ಸ್ಟ್ಯಾಟಿಕ್ ಅಂತ. ಸೊ ಬಹುಶಃ ನಮಗನ್ನಿಸ್ತದೆ ಇದು ಹೊಂದಿಕೊಳ್ಳುವಂತಹದ್ದು ಅಂತ. ಸಂಸ್ಕೃತಿ ಅಂತಂದ್ರೆ ಅದು ಕಾಲಕ್ಕೆ ಅನುಗುಣವಾಗಿ, ಸಮಯಕ್ಕೆ ಮತ್ತು ಸ್ಥಳಕ್ಕೆ ಅನುಗುಣವಾಗಿ ನಾವೇನು ಮಾಡ್ತೀವಿ ಹೊಂದ್ಕೊಳ್ತೀವಿ ಅಂತ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಮೋಸ್ಟ್ ಪ್ರಾಬಬ್ಲಿ ನಾವು ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಜೀವಿಸ್ತಾ ಇದ್ದೀವಿ ಅಂತಂದರೆ, ಒಂದು ವೇಳೆ ನಾವು ಬೇರೆ ವಿದೇಶಕ್ಕೆ ಹೋದಾಗ ಅಲ್ಲಿರುವಂತಹ ಸಂಸ್ಕೃತಿಗೆ ಏನು ಮಾಡ್ತೀವಿ ಅಂತಂದ್ರೆ ನಾವು ಹೊಂದ್ಕೋತೀವಿ. ಅಲ್ಲಿ ಏನಿದೆಯೋ ಆ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿನ ಹೊಂದ್ಕೊಳ್ಬೇಕಾಗ್ತದೆ. ಸಪೋಸ್ ಹೊಂದ್ಕೊಳ್ಳಿಲ್ಲ ಅಂದರೆ ನಾವು ಬದುಕೋದು ಕಷ್ಟ ಆಗ್ತದೆ ಅಂತಕ್ಕಂಥ. ಹಾಗೆ ಬೇರೆ ದೇಶದ ಜನ ಅಥವಾ ಬೇರೆ ಸಮುದಾಯದ ಜನ ಅಥವಾ ಬೇರೆ ಒಂದು ಪ್ರದೇಶದ ಜನ ಇನ್ನೊಂದು ಪ್ರದೇಶಕ್ಕೆ ಬಂದಾಗ ಅಲ್ಲಿರುವಂತಹ ಒಂದು ವಾತಾವರಣ ಏನಿದೆಯೋ ಅಥವಾ ಅಲ್ಲಿರುವಂತಹ ಪರಿಸರಕ್ಕೆ ಹೊಂದ್ಕೊಳ್ತಕ್ಕಂಥದ್ದು. ಅದು ಆಹಾರ ಆಗಿರ್ಬೋದು, ವೇಷಭೂಷಣ ಆಗಿರ್ಬೋದು, ಅಥವಾ ಮತ್ತೊಂದಾಗಿರ್ಬೋದು. ಉದಾಹರಣೆಗೆ ಬಹುಶಃ ಇವತ್ತು ನಾವು ಕೆಲವು ಏರಿಯಾಗಳಲ್ಲಿ ಬದುಕ್ತೀವಿ. ಆ ಕೆಲವು ಏರಿಯಾಗಳಲ್ಲಿ ಹೆಂಗಿದಾವೆ ಅಂದರೆ ಬಹಳಷ್ಟು ಶೀತವಾಯುಗುಣ ಐತಿ. ಇನ್ನು ಕೆಲವು ಏರಿಯಾಕ್ಕೆ ಹೋದರೆ ಬಹಳಷ್ಟು ಉಷ್ಣವಾಯುಗುಣ ಐತಿ. ಸೊ ಅಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಈ ಉಷ್ಣವಾಯುಗುಣದಲ್ಲಿರ್ತಕ್ಕಂಥವ್ರು ಶೀತವಾಯುಗುಣಕ್ಕೆ ಹೋದಾಗ ಅಲ್ಲಿರುವಂತಹ ಪರಿಸರ ಏನಿದೆಯೋ ಅಥವಾ ಅಲ್ಲಿರುವಂತಹ ಆಹಾರ ಪದ್ಧತಿಗಳೇನಿದಾವೋ ಅಥವಾ ಅಲ್ಲಿರುವಂತಹ ಒಂದು ಸಂಸ್ಕೃತಿ ಏನಿದೆಯೋ, ವೇಷಭೂಷಣ ಏನಿದೆಯೋ, ಸೊ ಅದಕ್ಕೆ ನಾವು ಅಡಾಪ್ಟ್ ಆಗ್ತೀವಿ, ಅಲ್ಲಿದು ಹೊಂದ್ಕೋತೀವಿ ಅಂತ. ಸೊ ಇಟ್ ಮೀನ್ಸ್ ಏನು ಹೇಳ್ತದಪ್ಪ ಅಂತಂದ್ರೆ ಸಂಸ್ಕೃತಿ ಅನ್ನೋದು ಹೊಂದಿಕೊಳ್ಳುವಂತಹದ್ದು ಅಂತ, ಅದು ಹೊಂದಿಕೆಯಾಗುವಂತಹದ್ದು ಅಂತ. ಆಯಾ ಕಾಲಕ್ಕೆ ಅನುಗುಣವಾಗಿ, ಆಯಾ ಸಮಯಕ್ಕೆ ಅನುಗುಣವಾಗಿ, ಆಯಾ ಸ್ಥಳಕ್ಕೆ ಅನುಗುಣವಾಗಿ, ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಅದೇನಾಗ್ತದಪ್ಪ ಅಂದ್ರೆ ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ ಅಂತಕ್ಕಂಥದ್ದು. ಹಾಗಾಗಿ ಮನುಷ್ಯ ಬದುಕಬೇಕು ಅಂತಂದ್ರೆ ಈ ಸಂಸ್ಕೃತಿಗೆ ಹೊಂದಿಕೊಂಡು ಆತ ಬದುಕಬೇಕಾಗ್ತದೆ ಅಂತಕ್ಕಂಥ ವಿಚಾರವನ್ನು ನಾವು ಮರಿಬಾರ್ದು ಅಂತಕ್ಕಂಥದ್ದು. ಹಾಗೆ
ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂತಹ ಲಕ್ಷಣ ಏನಪ್ಪ ಅಂದ್ರೆ ಕಲ್ಚರ್ ಈಸ್ ಅ ಸಿಂಬಾಲಿಕ್. ಕಲ್ಚರ್ ಯೂಸ್ ಸಿಂಬಾಲ್ಸ್ ಲೈಕ್ ಲ್ಯಾಂಗ್ವೇಜ್, ರಿಚುವಲ್ಸ್, ಕ್ಲಾತಿಂಗ್ ಟು ಕನ್ವೆ ಮೀನಿಂಗ್ ಅಂತ. ಸೊ ಬಹುಶಃ ನಾವು ಸಂಸ್ಕೃತಿಯನ್ನು ಅದು ಏನಂತೀವಿ ಅದಕ್ಕೆ, ಸಿಂಬಾಲಿಕ್ ಮೀನ್ಸ್ ಸಂಸ್ಕೃತಿ ಚಿಹ್ನೆಗಳಿಂದ ಕೂಡಿರುವಂತಹದ್ದು. ಅಂದರೆ ಕಲ್ಚರ್ ಈಸ್ ಅ ಸಿಂಬಾಲಿಕ್. ಇಟ್ ಮೀನ್ಸ್ ಸಂಸ್ಕೃತಿಯು ಚಿಹ್ನೆಗಳನ್ನು ಹೊಂದಿದೆ ಅಂತಕ್ಕಂಥದ್ದು. ಉದಾಹರಣೆಗೆ ಬಹುಶಃ ನಾವು ನೋಡ್ತೀವಿ, ಕೆಲವು ಧರ್ಮದವರು ಕೆಲವೊಂದಿಷ್ಟು ಚಿಹ್ನೆಗಳನ್ನು ಧರಿಸ್ತಾರೆ ಅಂತಕ್ಕಂಥದ್ದು. ಉದಾಹರಣೆಗೆ ಕ್ರಿಶ್ಚಿಯನ್ರು ಏನು ಮಾಡ್ತಾರಪ್ಪ ಅಂದ್ರೆ ಶಿಲುಬೆಯ ಆಕಾರದಲ್ಲಿರ್ತಕ್ಕಂತಹ ಒಂದು ಪ್ಲಸ್ ಆಕಾರದ ಚಿಹ್ನೆಯನ್ನು ಬಳಸ್ತಾರೆ ಅಂತಕ್ಕಂಥದ್ದು. ಹಿಂದೂಗಳು ಓಂ ಅನ್ನುವಂತಹ ಸಿಂಬಾಲನ್ನು ಬಳಸ್ತಾರೆ ಅಂತಕ್ಕಂಥದ್ದು. ಮುಸ್ಲಿಮರು ಒಂದು ರೀತಿಯಾಗಿರ್ತಕ್ಕಂಥ ಚಿಹ್ನೆಯನ್ನು ಬಳಸ್ತಾರೆ ಅಂತಕ್ಕಂಥದ್ದು, ಸಿಂಬಾಲ್ಸನ್ನು ಬಳಸ್ತಾರೆ ಅಂತಕ್ಕಂಥ. ಹೀಗೆ ವಿವಿಧ ಧರ್ಮ, ವಿವಿಧ ಸಂಸ್ಕೃತಿ ಹಾಗೂ ವಿವಿಧ ದೇಶಗಳಾಗಿರ್ಬೋದು, ವಿವಿಧ ಸಮುದಾಯಗಳಾಗಿರ್ಬೋದು, ಅವುಗಳಿಗೆ ತನ್ನದೇ ಆಗಿರುವಂತಹ ಒಂದಿಷ್ಟು ಸಂಕೇತಗಳನ್ನು ಅವರು ಬಳಸ್ತಾರೆ ಅಥವಾ ಸಿಂಬಾಲ್ಸ್ಗಳನ್ನು ಬಳಸ್ತಾರೆ. ಆ ಸಂಕೇತಗಳ ಮೂಲಕ ಅದು ಸಂಕೇತಗಳು ಹೆಂಗಾಗಿರ್ತಪ್ಪ, ಅದು ಭಾಷೆಯಾಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು, ಅಥವಾ ಒಂದು ವೇಷಭೂಷಣ ಆಗಿರ್ಬೋದು, ಅವುಗಳ ಮೂಲಕ ಏನಾಗ್ತದಪ್ಪ ಅಂದ್ರೆ ಆ ಸಂಸ್ಕೃತಿ ಪ್ರತಿನಿಧಿಸಲ್ಪಡ್ತದಂತ. ಉದಾಹರಣೆಗೆ ಭಾರತೀಯ ಸಂಸ್ಕೃತಿ ಅಂತಂದ್ರೆ ನಮ್ಗೆ ನೋಡಿದರೆ ಗೊತ್ತಾಗ್ತದೆ, ಆ ಭಾರತೀಯ ಹೆಣ್ಣು ಮಕ್ಕಳಲ್ಲಿ ಕುಂಕುಮ ಇಡೋದಾಗಿರ್ಬೋದು, ಅಥವಾ ಕಾಲುಂಗುರ ಧರಿಸೋದಾಗಿರ್ಬೋದು, ಅಥವಾ ಏನದು ಕೊರಳಲ್ಲಿ ತಾಳಿಯನ್ನು ಕಟ್ಟೋದಾಗಿರ್ಬೋದು, ಅಥವಾ ಯಾರೋ ಒಬ್ಬರು ಅತಿಥಿಗಳು ಬಂದಾಗ ಅವರಿಗೆ ನಮಸ್ಕರಿಸಿ ಕೈ ಮುಗಿಯೋದಾಗಿರ್ಬೋದು. ಇವೆಲ್ಲ ಸಿಂಬಾಲ್ಸ್ ರೀ. ಇಂತಹ ಸಿಂಬಾಲ್ಸ್ಗಳ ಮೂಲಕ, ಇಂತಹ ಸಂಕೇತಗಳನ್ನು ನಾವು ನೋಡಿದ್ವು ಅಂತಂದ್ರೆ ಅನ್ನಿಸ್ತದೆ ನಮಗೆ, ಓ ಇವರು ಈ ಸಮುದಾಯದವರು, ಇವರು ಇಂತಹವರು, ಇಂತಹ ನಾಡಿನವರು, ಇಂತಹ ದೇಶದವರು ಅನ್ನುವಂತಹ ಕಲ್ಪನೆ ಬರ್ತದೆ ನಮಗೆ. ಹಾಗಾಗಿ ಸಂಸ್ಕೃತಿ ಎನ್ನುವಂತಹದ್ದು ಸಂಕೇತಗಳಿಂದ ಕೂಡಿರ್ತಕ್ಕಂಥದ್ದು, ಚಿಹ್ನೆಗಳಿಂದ ಕೂಡಿರುವಂತಹದ್ದು ಅನ್ನೋದನ್ನು ಕೂಡ ಹೇಳ್ತದೆ ಅಂತಕ್ಕಂಥದ್ದು. ಹಾಗಾಗಿ ಅವುಗಳನ್ನು ನೋಡಿದರೆ ನಮ್ಗೆ ಓ ಇದು ಸಂಸ್ಕೃತಿ ಅನ್ನುವಂತಹ ಒಂದು ಅರಿವು ಬರ್ತದೆ ಅಂತಕ್ಕಂಥದ್ದು. ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ ಸಂಸ್ಕೃತಿ ಅಂತಂದ್ರೆ ಅದು ಇಂಟಿಗ್ರೇಟೆಡ್ ಅಂತ. ಕಲ್ಚರ್ ಇಸ್ ಇಂಟಿಗ್ರೇಟೆಡ್ ಅಂತ. ಆಲ್ ಪಾರ್ಟ್ಸ್ ಆಫ್ ಕಲ್ಚರ್, ಬಿಲೀಫ್ಸ್, ಎಕನಾಮಿ, ಟ್ರೆಡಿಷನ್ಸ್ ಆರ್ ಇಂಟರ್ಕನೆಕ್ಟೆಡ್. ಇಟ್ ಮೀನ್ಸ್ ಇದು ಸಂಸ್ಕೃತಿ ಅನ್ನುವಂಥದ್ದು ಪರಸ್ಪರ ಅಂತರ್ಗತವಾಗಿರ್ತಕ್ಕಂಥದ್ದು, ಒಂದಕ್ಕೊಂದು ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಭಾರತೀಯರ ನಂಬಿಕೆಗಳು, ಭಾರತೀಯರ ಸಂಪ್ರದಾಯಗಳು, ಭಾರತೀಯರ ಒಂದು ಆರ್ಥಿಕತೆ, ಭಾರತೀಯರ ಒಂದು ಸಾಮಾಜಿಕ ಜೀವನ, ಭಾರತೀಯರ ಒಂದು ಧಾರ್ಮಿಕ ಜೀವನ ಪರಸ್ಪರ ಒಂದು ಇನ್ನೊಂದರ ಮೇಲೆ ಪ್ರಭಾವ ಬೀರಿದೆ ಅಂತಕ್ಕಂಥದ್ದು. ಹಾಗಾಗಿ ಆ ಪ್ರಭಾವ ಬೀರಿರ್ತಕ್ಕಂಥ ವಿಚಾರಗಳು ಏನಾಗ್ಯಾವಪ್ಪ ಅಂದ್ರೆ ಅದು ಒಂದಕ್ಕೊಂದು ಅಂತರ್ಗತವಾಗಿರ್ತಕ್ಕಂಥದ್ದು ಅಥವಾ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಹಾಗಾಗಿ ಸಂಸ್ಕೃತಿ ಎನ್ನುವಂಥದ್ದು ಒಂದು ರೀತಿಯಾಗಿ ಅಂತರ್ಗತಗೊಂಡದ. ಅದು ಮನುಷ್ಯನ ಜೀವನದ ವಿವಿಧ ಭಾಗಗಳಲ್ಲಿ ಅಥವಾ ಮನುಷ್ಯನ ಜೀವನದ ವಿವಿಧ ಸನ್ನಿವೇಶಗಳಲ್ಲಿ, ವಿವಿಧ ರೀತಿಯ ನಡವಳಿಕೆಯಲ್ಲಿ ಅದು ಒಂದು ಇನ್ನೊಂದರನ್ನು ಪ್ರಭಾವಿಸ್ತದೆ ಮತ್ತು ಆ ಪ್ರಭಾವಿಸುವ ಮೂಲಕ ಅದು ಒಂದಕ್ಕೊಂದು ಪರಸ್ಪರ ಅಂತರ್ಗತವಾಗಿದ ಸಂಪರ್ಕವನ್ನು ಪ್ರಭಾವ ಬೀರ್ತದೆ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಬೇಕಾಗ್ತದೆ ಅಂತಕ್ಕಂಥದ್ದು. ಹಾಗೆ ಮುಂದುವರಿಯುತ್ತಾ ಹೋದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಂಸ್ಕೃತಿಯಲ್ಲಿ ಬರುವಂಥದ್ದು ಇಟ್ಸ್ ಅ ಲ್ಯಾಂಗ್ವೇಜ್ ಆ್ಯಸ್ ಅ ವೆಹಿಕಲ್ ಆಫ್ ಕಲ್ಚರ್. ಆಲ್ ಎಲಿಮೆಂಟ್ಸ್ ಆಫ್ ಕಲ್ಚರ್ ಆರ್ ಟ್ರಾನ್ಸ್ಮಿಟೆಡ್ ಫ್ರಾಮ್ ಒನ್ ಜನರೇಷನ್ ಟು another through language in verbal or written form. Without language, man cannot transmit the culture from one period of time to another and from one place to another ಅಂತ. ಅಂದರೆ ಭಾಷೆಯು ಸಂಸ್ಕೃತಿಯ ವಾಹಕ ಅಂತ ಕರೀತಾರೆ. ಮೋಸ್ಟ್ ಪ್ರೊಬಬ್ಲಿ ಹಿಂದೆ ಮನುಷ್ಯ ಭಾಷೆಯನ್ನು ಕಲೀಲಿಲ್ಲ ಅಂತಂದ್ರೆ ಹಿಂದೆ ನಡೆದಿರತಕ್ಕಂತಹ ಎಲ್ಲ ವಿಚಾರಗಳು, ಹಿಂದೆ ಮನುಷ್ಯ ಜೀವಿಸ್ತಕ್ಕಂತಹ ಒಂದು ಜೀವನ ವಿಧಾನವನ್ನು ಇವತ್ತು ನಾವು ಬಳಸ್ತಾ ಇರಲಿಲ್ಲ, ಇವತ್ತು ನಾವು ಅನುಸರಿಸ್ತಾ ಇರಲಿಲ್ಲ ಅಂತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಹಿಂದಿನಿಂದ ಬಂದಿರುವಂತಹ ಭಾಷೆಯ ಮೂಲಕ ನಮ್ಮ ಸಂಸ್ಕೃತಿ ಪ್ರಸಾರಗೊಳ್ಳಲ್ಪಟ್ಟದ, ಹಂಚ್ಕೊಳ್ಪಟ್ಟದ. ಅದು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ, ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನಾಗ್ಯದಪ್ಪ ಅಂದ್ರೆ ಈ ಭಾಷೆಯ ಮೂಲಕವಾಗಿ ಏನಾಗ್ಯದ ಅಂತಂದ್ರೆ ಹಂಚಿ ಹೋಗ್ಯದಂತ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಭಾರತ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ದೇಶ. ಇಂತಹ ವೈವಿಧ್ಯಮಯವಾದಂತಹ ದೇಶದಲ್ಲಿ ಹಲವಾರು ಭಾಷೆಗಳಿದಾವೆ, ಹಲವಾರು ರೀತಿಯ ಸಂಪ್ರದಾಯಗಳಿದಾವೆ, ಹಲವಾರು ರೀತಿಯಾಗಿರ್ತಕ್ಕಂತಹ ಧರ್ಮದವರಿದ್ದಾರೆ, ಹಲವಾರು ರೀತಿಯ ಜನಾಂಗದರ. ಅವರೆಲ್ಲರೂ ಕೂಡ ತಮ್ಮ ಜೀವನದ ಸಮಯದಲ್ಲಿ ಅಥವಾ ತಮ್ಮ ಜೀವನದ ಉದ್ದಕ್ಕೂ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಾರೆ, ಅಥವಾ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ, ಒಂದು ಕಾಲ ಮತ್ತೊಂದು ಕಾಲಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಸಂಚಾರ ಮಾಡ್ತಾನೆ ಇರ್ತಾರೆ ಅಂತಕ್ಕಂಥ. ಯಾವಾಗ ಅವರು ಹಾಗೆ ಸಂಚರಿಸ್ತಾ ಇರ್ತಾರೋ ಅಥವಾ ಯಾವಾಗ ಅವರು ಬೇರೆ ಕಡೆ ಹೋಗ್ತಾ ಇರ್ತಾರೋ ಅಂತಹ ಸಂದರ್ಭದಲ್ಲಿ
ತಮ್ಮ ವಿಚಾರಗಳನ್ನು, ತಮ್ಮ ಒಂದು ಜೀವನದ ಅನುಭವಗಳನ್ನು ಭಾಷೆಯ ಮೂಲಕ ಮತ್ತೊಂದು ಪ್ರದೇಶಕ್ಕೆ ಹೋದಾಗ, ಮತ್ತೊಂದು ಸ್ಥಳಕ್ಕೆ ಹೋದಾಗ ಅದೇನು ಮಾಡ್ಕೋತಾರೆ, ಹಂಚ್ಕೋತಾರೆ. ಹಾಗಾಗಿ ಅದೇನಾಗ್ತದಪ್ಪ ಅಂದ್ರೆ, ಈ ಭಾಷೆಯ ಮೂಲಕ ಸಂಸ್ಕೃತಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹಂಚಿಕೆ ಆಗ್ತದೆ, ಅಥವಾ ಟ್ರಾನ್ಸ್ಫರ್ ವರ್ಗಾವಣೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ನಾವು ಮೋಸ್ಟ್ಲಿ ಪ್ರಾಬಬ್ಲಿ ನಾವು ಅನ್ನಿಸ್ತದೆ ನಮಗೆ, ಇದು ಲಿಖಿತವೋ ಅಲಿಖಿತವೋ ಅಂತ. ಎಷ್ಟೋ ವಿಚಾರಗಳು ಲಿಖಿತವೂ ಇದ್ದಾವೆ, ಇನ್ನೆಷ್ಟೋ ವಿಚಾರಗಳು ಮೌಖಿಕವೂ ಇದ್ದಾವೆ ಅಂತಕ್ಕಂಥದ್ದು. ಬಹುಶಃ ಹಿಂದಿನ ಕಾಲದಲ್ಲಿರ್ತಕ್ಕಂತಹ ಮನುಸ್ಮೃತಿ ಅಥವಾ ಹಮ್ಮುರಬಿ ಕೋಡ್ ಅಂತಕ್ಕಂತಹ ವಿಚಾರಗಳು ಇವತ್ತಿಗೂ ಇದಾವೆ ಅಂತಂದ್ರೆ ಅವೆಲ್ಲ ಲಿಖಿತವಾಗಿರ್ತಕ್ಕಂಥವು ಅಂತ. ಹಾಗೆ ಹಿಂದಿನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ನಮ್ಮ ಭಾರತ ದೇಶವನ್ನು ಆಳಿರ್ತಕ್ಕಂಥ ಮಹಾರಾಜರಿದ್ದಾರೋ, ಯಾರೋ ಬಹಳಷ್ಟು ಮಹಾರಾಜರ ಕಾಲದಲ್ಲಿರ್ತಕ್ಕಂತಹ ಒಂದು ಸಂಸ್ಕೃತಿ ಇವತ್ತು ಏನಾಗ್ತದೆ ಅಂತಂದ್ರೆ ಭಾಷೆಯ ಮೂಲಕ ಹರಡ್ತಾ ಇದೆ ಅಂತಕ್ಕಂಥದ್ದು. ಉದಾಹರಣೆಗೆ ಅದು ಆಗಿನ ಕಾಲದಲ್ಲಿ ಬರೆದಿರ್ತಕ್ಕಂಥ ಸಾಹಿತ್ಯ ಆಗಿರ್ಬೋದು, ಅಥವಾ ಅವ್ರ ಕಾಲದ ಒಂದು ಪ್ರತಿನಿಧಿಸುವಂತಹ ಇವತ್ತು ದೇವಸ್ಥಾನಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಅವೆಲ್ಲ ಅಲ್ಲಿ ಇಟ್ಟಿರ್ತಕ್ಕಂತಹ ಭಾಷೆಯ ಆಧಾರದ ಮೇಲೆ ಅಥವಾ ಲಿಪಿಯ ಆಧಾರದ ಮೇಲೆ ಬರೆದಿರುವಂತಹ ಎಲ್ಲ ವಿಚಾರಗಳು ಏನಾಗ್ಯವಪ್ಪ ಅಂದರೆ ಇವತ್ತು ನಾವು ಅವುಗಳನ್ನು ಬಳಸ್ತಾ ಇದ್ದೀವಿ, ಅವುಗಳನ್ನು ನೋಡ್ತಾ ಇದ್ದೀವಿ, ಅವುಗಳನ್ನು ನಾವು ನಮ್ಮ ನಿತ್ಯ ಜೀವನಕ್ಕೆ ಅಳವಡಿಸ್ಕೊಳ್ತಾ ಇದ್ದೀವಿ, ಅವುಗಳಿಂದ ನಮ್ಮ ಜೀವನದ ವಿಧಾನವನ್ನು ನಾವು ಬದಲಾಯಿಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು. ಹಾಗಾಗಿ ಭಾಷೆ ಎನ್ನುವುದು ಸಂಸ್ಕೃತಿಯ ಒಂದು ಉತ್ತಮ ವಾಹಕವಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು. ಹಾಗಾಗಿ ಸಂಸ್ಕೃತಿಯಲ್ಲಿ ಭಾಷೆಗೆ ಬಹಳಷ್ಟು ಮುಖ್ಯವಾದಂಥ ಸ್ಥಾನ ಇದೆ ಅನ್ನೋದನ್ನು ನಾವು ಮರಿಬಾರ್ದು ಅಂತಕ್ಕಂಥದ್ದು. ಸೊ ಮತ್ತೊಂದು ವಿಚಾರ ಅಂತಂದ್ರೆ, ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂದ್ರೆ, ಕಲ್ಚರ್ ಈಸ್ ಅ ವೇ ಆಫ್ ಲೈಫ್ ಅಂತ. ಕಲ್ಚರ್ ಈಸ್ ಅ ವೇ ಆಫ್ ಲೈಫ್ ಅನ್ನುವಂಥದ್ದು ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಒಂದು ವಿಚಾರ. ಯಾಕಂತ ಕೇಳಿದ್ರೆ, ವೇ ಆಫ್ ಲೈಫ್ ಅಂತಂದರೆ ಡಿಸೈನ್ ಫಾರ್ ಲಿವಿಂಗ್ ಅಂತ. ನಾವು ನಮ್ಮ ಜೀವನವನ್ನು ಹೇಗೆ ಸಾಗಿಸಬೇಕು, ಅಥವಾ ನಮ್ಮ ಜೀವನವನ್ನು ನಾವು ಜೀವನದಲ್ಲಿ ಏನನ್ನು ಸಾಧಿಸಬೇಕು, ಹೇಗೆ ಸಾಧಿಸಬೇಕು ಅಂತ. ಹೇಗೆ ಸಾಗಿಸಬೇಕು, ಏನನ್ನೂ ಸಾಧಿಸಬೇಕು ಅನ್ನೋದು ಅದು ಎದರಿಂದ ಬರ್ತದಪ್ಪ ಅಂತಂದ್ರೆ ಅದು ನಮ್ಮ ಸಂಸ್ಕೃತಿಯಿಂದ ಬರ್ತದೆ ಅಂತಕ್ಕಂಥದ್ದು. ಹಾಗಾಗಿ ಮನುಷ್ಯನ ಜೀವನದ ಅತಿ ಉತ್ತಮವಾಗಿರ್ತಕ್ಕಂತಹ ಒಂದು ರೀತಿ, ನೀತಿ, ನಡವಳಿಕೆ, ಜೀವನ ವಿಧಾನ ಯಾವುದು ಅಂತಂದ್ರೆ ಅದು ಸಂಸ್ಕೃತಿಯಾಗಿರ್ತದೆ ಅಂತಕ್ಕಂಥದ್ದು. ಆ ವ್ಯಕ್ತಿ ಹೇಗೆ ಬದುಕ್ತಾ ಇದ್ದಾನೆ, ಆತನ ವರ್ತನೆ ಹೇಗಿದೆ ಅಂತಂದ್ರೆ ಆತನ ಸಂಸ್ಕೃತಿ ಹೇಗಿದೆಯೋ ಅದರ ಮೇಲೆ ಆ ವ್ಯಕ್ತಿಯ ಒಂದು ವರ್ತನೆ ಅಥವಾ ಆ ವ್ಯಕ್ತಿಯ ಒಂದು ಜೀವನ ವಿಧಾನ ಇರ್ತದೆ ಅಂತಕ್ಕಂಥದ್ದು. ಆತ ಹುಟ್ಟಿ ಬೆಳೆದು ಬಂದಂತಹ ರೀತಿ ನೀತಿಗಳೆಲ್ಲವೂ, ಅಥವಾ ನೈತಿಕ ನಿಯಮಗಳಾಗಿರ್ಬೋದು, ಅಥವಾ ಮತ್ತೊಂದು ವಿಚಾರಗಳಾಗಿರ್ಬೋದು, ಸೊ ಅವನ ಕೌಟುಂಬಿಕ ಹಿನ್ನೆಲೆ ಆಗಿರ್ಬೋದು, ಅವನ ಸಮುದಾಯದ ಒಂದು ಪ್ರಭಾವ ಆಗಿರ್ಬೋದು, ಅವನ ಸುತ್ತಮುತ್ತಲಿರ್ತಕ್ಕಂಥ ಪರಿಸರದ ಪ್ರಭಾವ ಆಗಿರ್ಬೋದು, ಅವೆಲ್ಲವೂ ಕೂಡ ಆ ವ್ಯಕ್ತಿಯ ಜೀವನವನ್ನು ಪ್ರಭಾವಿಸ್ತಾ ಇರ್ತವೆ ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ಸುತ್ತಮುತ್ತಲಿರುವಂತಹ ಸಂಸ್ಕೃತಿ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಹಾಗಾಗಿ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಯಾವುದು ಅಂತಂದ್ರೆ ಅದು ನಮ್ಮ ಸಂಸ್ಕೃತಿಯಾಗಿರ್ತದೆ ಅಂತಕ್ಕಂಥದ್ದು. ಹಾಗಾಗಿ ನಾವು ಭಾರತೀಯರು ಅನ್ನುವಂತಹ ಒಂದು ನೋಡಿರಿ, ನಾವು ಏನು ಹೇಳಬೇಕಂದ್ರೆ ನಾವೆಲ್ಲ ಭಾರತೀಯರು ಅಂತ. ನಾವು ಮೀನ್ಸ್ ನಮ್ಮಲ್ಲಿರುವಂತಹ ಒಂದು ಐಕ್ಯತೆಯನ್ನು ಅಥವಾ ಒಂದು ಭಾವೈಕ್ಯತೆಯನ್ನು ನಾವೇನು ಮಾಡ್ತೀವಿ ಅಂದರೆ ನಮ್ಮ ಜೀವನದ ವಿಧಾನವಾಗಿ ಅಳವಡಿಸ್ಕೊಂಡಿದ್ದೀವಿ ಅನ್ನೋದನ್ನು ನಾವು ತೋರಿಸ್ತೀವಿ ಅಂತಕ್ಕಂಥದ್ದು. ಹಾಗಾಗಿ ಸಂಸ್ಕೃತಿ ಎನ್ನುವುದು ಒಂದು ಜೀವನದ ಉತ್ತಮ ವಿಧಾನ ಎಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಮುಂದುವರಿಯುತ್ತಾ ಹೋದ್ರೆ ಇನ್ನೊಂದು ಲಕ್ಷಣವನ್ನು ನಾವು ನೋಡೋದಾದರೆ, ಕಲ್ಚರ್ ಈಸ್ ವೇರಿಯಬಲ್ ಅಂತ. ಕಲ್ಚರ್ ವೇರೀಸ್ ಫ್ರಮ್ ಸೊಸೈಟಿ ಟು ಸೊಸೈಟಿ, ಗ್ರೂಪ್ ಟು ಗ್ರೂಪ್, ಹೆನ್ಸ್ ವಿ ಸೇ ಕಲ್ಚರ್ ಆಫ್ ಇಂಡಿಯಾ ಆರ್ ಇಂಗ್ಲೆಂಡ್. Further, culture varies from group to group within the same society. There are subcultures within a culture, cluster of patterns which are both related to general culture of the society and yet distinguishable from it are called subcultures ಅಂತ. ನಾವು ಅನ್ನಿಸ್ತದೆ ನಮಗೆ, ಸಂಸ್ಕೃತಿ ಅಂತಕ್ಕಂಥದ್ದು ಈ ಎಲ್ಲ ಪ್ರದೇಶದಲ್ಲಿ, ಎಲ್ಲ ಸ್ಥಳದಲ್ಲಿ ಅಥವಾ ಎಲ್ಲ ಕಾಲದಲ್ಲಿ ಒಂದೇ ರೀತಿಯಾಗಿರುವುದಿಲ್ಲ ಅಂತ. ಯಾಕಂತ ಕೇಳಿದ್ರೆ ಅದು ವಿಭಿನ್ನ ಸಮುದಾಯಗಳಿಗೆ, ವಿಭಿನ್ನ ಕಾಲಘಟ್ಟಗಳಲ್ಲಿ, ವಿಭಿನ್ನ ಸನ್ನಿವೇಶಗಳಲ್ಲಿ ಬದಲಾಗ್ತಾ ಹೋಗ್ತಾ ಇದೆ ಅಂತಕ್ಕಂಥದ್ದು ಅನ್ನೋದನ್ನು ನಾವು ಮರಿಬಾರ್ದು ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಒಂದೇ ಬಹುದೊಡ್ಡ ಸಮುದಾಯದಲ್ಲಿ ಉಪ ಸಂಸ್ಕೃತಿಗಳು ಕೂಡ ಇರುವುದುಂಟು. ಉದಾಹರಣೆಗೆ ಭಾರತೀಯ ಸಂಸ್ಕೃತಿ ಅಂತಂದ್ರೆ, ಈ ಭಾರತೀಯ ಸಂಸ್ಕೃತಿಯಲ್ಲಿ ಹಲವಾರು ಪ್ರದೇಶ, ಉದಾಹರಣೆಗೆ ಉತ್ತರ ಭಾರತದ ಒಂದು ಸಂಸ್ಕೃತಿ ಬೇರೆ ಇದೆ, ಈಶಾನ್ಯ ಭಾರತದಲ್ಲಿ ಒಂದು ಬೇರೆ ಇದೆ, ದಕ್ಷಿಣ ಭಾರತದಲ್ಲಿ ಒಂದು ಬೇರೆ ಇದೆ, ಪಶ್ಚಿಮ ಭಾರತದಲ್ಲಿ ಬೇರೆ ಇದೆ. ಇಟ್ ಮೀನ್ಸ್ ಅಂತಂದರೆ ಜನರು ಅಲ್ಲಿರುವಂತಹ ಭಾಷೆಗಳಾಗಿರ್ಬೋದು, ಅವರ ಧರ್ಮ ಆಗಿರ್ಬೋದು, ಅವರ ಆಚಾರ ವಿಚಾರಗಳಾಗಿರ್ಬೋದು, ಅವರ ನಡೆ ನುಡಿಗಳಾಗಿರ್ಬೋದು, ಅವರ ಆಹಾರ ಅಭ್ಯಾಸಗಳಾಗಿರ್ಬೋದು, ಅವರ ವೇಷಭೂಷಣಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏನಾಗ್ಯವಪ್ಪ ಅಂದರೆ ಡಿಫ್ರೆಂಟ್ ಆಗಿದಾವೆ ಅಂತ. ಹಾಗಾಗಿ ಉಪಸಂಸ್ಕೃತಿ ಅಥವಾ ವಿಭಿನ್ನವಾದಂತಹ ಸಂಸ್ಕೃತಿಗಳನ್ನು
ಒಂದೇ ಪ್ರದೇಶದಲ್ಲಿದ್ದರೂ ಕೂಡ, ಒಂದೇ ದೇಶದಲ್ಲಿದ್ದರೂ ಕೂಡ ವಿಭಿನ್ನವಾಗಿರ್ತಕ್ಕಂಥ ಸಂಸ್ಕೃತಿಗಳನ್ನು ಜನ ಅನುಸರಿಸ್ತಾರೆ ಅಂತಕ್ಕಂಥದ್ದು. ಜನರು ತಮ್ಮ ಜೀವನಕ್ಕೆ ಹೇಗೆ ಬೇಕೋ ಹಾಗೆ ತಮ್ಮ ತಮ್ಮ ಅನುಕೂಲತೆಗೆ ತಕ್ಕಂತೆ ತಮ್ಮ ಜೀವನಕ್ಕೆ ಅವಶ್ಯಕ ಇರುವಂತಹ ಸಂಸ್ಕೃತಿಯನ್ನು ಜನ ಅನುಸರಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಸಂಸ್ಕೃತಿ ಎನ್ನುವುದು ಇದು ಒಂದೇ ರೀತಿಯಾಗಿರುವುದಿಲ್ಲ. ಇದು ವಿಭಿನ್ನ ಸಮಾಜ, ಸಮೂಹ, ಸಮುದಾಯದ ಒಳಗಡೆ ಮತ್ತು ಹೊರಗಡೆ ವಿಭಿನ್ನವಾಗಿರ್ತದೆ ಅನ್ನುವಂಥ ವಿಚಾರವನ್ನು ನಾವು ಮರಿಬಾರ್ದು, ತಿಳ್ಕೋಬೇಕಾಗ್ತದೆ ಅಂತಕ್ಕಂಥದ್ದು. ಹಾಗೆ ಸಂಸ್ಕೃತಿ ಅಂತಕ್ಕಂಥದ್ದು ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಕಲ್ಚರ್ ಈಸ್ ಅ ಹ್ಯೂಮ್ಯಾನ್ ಪ್ರಾಡಕ್ಟ್. ಕಲ್ಚರ್ ಈಸ್ ನಾಟ್ ಅ ಫೋರ್ಸ್ ಆಪರೇಟಿಂಗ್ ಬೈ ಇಟ್ ಸೆಲ್ಫ್ ಆ್ಯಂಡ್ ಇಟ್ ಇಂಡಿಪೆಂಡೆಂಟ್ ಆಫ್ ದ ಹ್ಯೂಮ್ಯಾನ್ ಆ್ಯಕ್ಟರ್ಸ್. There is an unconscious tendency of defy culture to endow it with life and threat it is as think culture is creation of society in interaction and defense for its existence. ಅಂತಂದರೆ ಈ ಸಂಸ್ಕೃತಿ ಎನ್ನುವುದು ಮನುಷ್ಯನ ಅಥವಾ ಮಾನವ ನಿರ್ಮಿತವಾಗಿರ್ತಕ್ಕಂಥದ್ದು ಅಂತ. ಮನುಷ್ಯ ತನ್ನ ಜೀವನಕ್ಕೆ ಏನು ಬೇಕೋ, ಉದಾಹರಣೆಗೆ ನಾವು ಈಗ ಬದುಕ್ತಾ ಇದ್ವಿ, ನಮ್ಮ ಹತ್ರ ಹಣ ಇದೆ ಅಂತಂದರೆ ನಾವು ಇವತ್ತೊಂದು ವಸ್ತುಗಳನ್ನ ಕೊಡ್ತೀವಿ ಅಥವಾ ನಮಗೆ ಬೇಕಾಗಿರ್ತಕ್ಕಂಥ ಬಟ್ಟೆಗಳನ್ನ ಕೊಡ್ತೀವಿ. ಅದು ಯಾವುದೇ ರೀತಿಯಲ್ಲಿರ್ಬೋದು, ಅದು ಅದರ ವ್ಯಾಲ್ಯೂ ಹೆಚ್ಚಾಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು. ಸೊ ನಮ್ಮ ಒಂದು ಜೀವನಕ್ಕೆ ಅವಶ್ಯಕ ಇರುವಂಥ ಅಥವಾ ನಾವು ಹೇಗೆ ಬದುಕಬೇಕು ಅಂದ್ಕೊಂಡಿರ್ತೀವೋ ಆ ಬದುಕುವುದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ತಮ್ಮ ವಸ್ತುಗಳನ್ನು ಇವತ್ತು ಮೋಸ್ಟ್ಲಿ ನೋಡ್ರಿ ನೀವು ನಗರ ಪ್ರದೇಶಗಳಲ್ಲಿ ಎಂತೆಂಥ ಬಿಲ್ಡಿಂಗ್ಗಳಾಗಿರ್ತಾವೆ ಅಂತಕ್ಕಂಥದ್ದು. ಅದೇ ಕೆಲವು ಕಾಡುಗಳಲ್ಲಿ ಇರ್ತಕ್ಕಂತಹ ಆದಿವಾಸಿ ಜನಾಂಗ ನೋಡ್ರಿ, ಗುಡಿಸಲುಗಳಲ್ಲಿ ವಾಸಿಯಾಗಿರ್ತಾರೆ ಅಂತಕ್ಕಂಥದ್ದು. ಅದು ಅವರು ಒಂದು ರೀತಿ ಅವರು ನಿರ್ಮಿಸಿಕೊಂಡಿರ್ತಕ್ಕಂಥ ಸಂಸ್ಕೃತಿ, ಇದು ಇವ್ರು ನಿರ್ಮಿಸಿಕೊಂಡಿರ್ತಕ್ಕಂಥ ಸಂಸ್ಕೃತಿ. ಎಷ್ಟೋ ಜನ ಇವತ್ತು ಕಾಲ್ನಡಿಗೆಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಅಂತಕ್ಕಂಥ, ಯಾವುದೇ ಗಾಡಿಗಳಿಲ್ಲ. ಬಟ್ ಇನ್ನು ಕೆಲವರು ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಕಾರುಗಳನ್ನು, ಬಸ್ಗಳನ್ನು ಅಥವಾ ದೊಡ್ಡ ಗಾಡಿಗಳನ್ನು ಕೊಂಡುಕೊಂಡಿದ್ದಾರಂತ. ಸೊ ಅದು ಅವರ ಜೀವನಕ್ಕೆ ಅಥವಾ ಅವರ ಒಂದು ಜೀವನದ ಮಾದರಿಗೆ ಎಷ್ಟು ಅವಶ್ಯಕತೆಯೋ ಅವರ ಹತ್ತಿರ ಇರುವಂತಹ ಒಂದು ಸಂಪನ್ಮೂಲ ಅಥವಾ ಹಣದ ಆಧಾರದ ಮೇಲೆ ಅವರವರು ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದು. ಇದೆಲ್ಲ ಏನನ್ನು ಹೇಳ್ತದಪ್ಪ ಅಂತಂದ್ರೆ, ನಾವು ನಿರ್ಮಿಸಿಕೊಂಡಿರ್ತಕ್ಕಂಥದ್ದು ಅಂತ. ಇದೆಲ್ಲೂ ಕೂಡ ಹಿಂದೆ ಬಂದಿರತಕ್ಕಂಥದ್ದಲ್ಲ. ಇಟ್ ಇಸ್ ಅ ಹ್ಯೂಮ್ಯಾನ್ ಪ್ರಾಡಕ್ಟ್ ಅಂತ ಕೂಡ ಕರಿತೀವಿ. ಮಾನವನಿಂದ ಉತ್ಪಾದಿತವಾಗಿರ್ತಕ್ಕಂಥದ್ದು ಅಂತ. ಇದು ಒಂದೇ ಅಲ್ಲ, ಅದು ಮನೆಯಾಗಿರ್ಬೋದು. ಅದಕ್ಕೆ ಹೇಳ್ತಾರೆ ಕಲ್ಚರ್ ಅಂತಂದ್ರೆ ಅದು ಮಟೀರಿಯಲ್ ಕಲ್ಚರ್ ಆ್ಯಂಡ್ ನಾನ್ ಮಟೀರಿಯಲ್ ಕಲ್ಚರ್ ಅಂತ. ಎಷ್ಟೋ ವಿಚಾರಗಳು ಹೆಂಗದವಪ್ಪ ಅಂತಂದ್ರೆ ಅದು ಭೌತಿಕವಾಗಿದ್ದಾವೆ ಅಂತ. ಭೌತಿಕ ಮೀನ್ಸ್ ಕಣ್ಣಿಗೆ ಕಾಣ್ತಕ್ಕಂಥವು, ನಾವು ಅದನ್ನು ನಿರ್ಮಿಸ್ಕೊಂಡಿರ್ತಕ್ಕಂಥವು. ಅದಕ್ಕೆ ಭೌತ ಸಂಸ್ಕೃತಿ ಮತ್ತು ಅಭೌತ ಸಂಸ್ಕೃತಿ ಅಂತ. ಇನ್ನು ಎಷ್ಟೋ ಕೆಲವು ನಮ್ಮ ವಿಚಾರಗಳಿದಾವೆ ಅಥವಾ ನಮ್ಮ ಧ್ಯಾನ ಇದೆ, ಅದನ್ನು ಕಣ್ಣಿಗೆ ಕಾಣೋದಿಲ್ಲ, ಅಗೋಚರವಾಗಿರ್ತಕ್ಕಂಥ. ಅಲ್ಲಿಯೂ ಕೂಡ ಏನೈತಪ್ಪ ಅಂತ ಸಂಸ್ಕೃತಿ ಅಂತಕ್ಕಂಥದ್ದು. ಅದನ್ನು ಕೂಡ ಒಂದು ಆದರ್ಶವಾಗಿರ್ತಕ್ಕಂಥ ವಿಚಾರಗಳು. ನಾವು ಹೀಗಿರಬೇಕು, ಹಾಗಿರಬೇಕು ಅನ್ನುವಂಥ ಆದರ್ಶ ವಿಚಾರಗಳೇನಿದಾವಲ್ಲ, ಅಂತಹ ಆದರ್ಶ ವಿಚಾರಗಳನ್ನು ಕೂಡ ಇವತ್ತಿದ್ದಾವೆ ಅಂತಕ್ಕಂಥದ್ದು. ಹಾಗಾಗಿ ಸಂಸ್ಕೃತಿ ಅಂತಕ್ಕಂಥದ್ದು ಅದು ಮಾನವ ನಿರ್ಮಿತವೇ ಹೊರತು ಅದು ಯಾವುದೇ ರೀತಿಯಾಗಿರ್ತಕ್ಕಂತಹ ಇದರಿಂದ ಬಂದಿದ್ದಲ್ಲ ಅಂತಕ್ಕಂಥ. ಹಾಗಾಗಿ ಸಂಸ್ಕೃತಿಯನ್ನು ನಮ್ಮಿಂದ ನಾವೇ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಅನ್ನುವಂಥ ವಿಚಾರವನ್ನು ಕೂಡ ನಾವು ನೆನಪಿಡಬೇಕಾಗಿರ್ತಕ್ಕಂಥದ್ದು. ಇನ್ನೂ ಹಲವಾರು ವಿಚಾರಗಳ ಸಂಸ್ಕೃತಿ ಅದಾವೆ. ಇವಿಷ್ಟೇ ಅಲ್ಲ, ನಾವು ಇವುಗಳ ಮೂಲಕ ಸಂಸ್ಕೃತಿಯ ವಿಭಿನ್ನ ಲಕ್ಷಣಗಳನ್ನು ಇನ್ನೂ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಇಲ್ಲಿಗೆ ಸಂಸ್ಕೃತಿಯ ಅರ್ಥ ಏನು, ಸಂಸ್ಕೃತಿಯ ವ್ಯಾಖ್ಯಾನಗಳೇನು ಮತ್ತು ಸಂಸ್ಕೃತಿ ಒಳಗೊಂಡಿರುವಂತಹ ಲಕ್ಷಣಗಳೇನು ಅನ್ನುವಂತಹ ತಿಳ್ಕೊಳ್ಳುವ ಪ್ರಯತ್ನವನ್ನು ನಾವೀಗ ಮಾಡಿದ್ದೇವೆ. ಮತ್ತಷ್ಟು ವಿಚಾರಗಳನ್ನು, ಸಂಸ್ಕೃತಿಗೆ ಸಂಬಂಧಪಟ್ಟಂಥ ವಿಚಾರನ ಮುಂದಿನ ಅವಧಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಧನ್ಯವಾದಗಳು. ಥ್ಯಾಂಕ್ ಯು.